ಇಲ್ಲಿನ ಎಂಪಿ ಯಾರಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಡಿ ಕೆ ಸುರೇಶ್ ಅವರು ಎಲ್ಲರೂ ಮನೆ ಮನೆಗೆ ಬಂದು ನಮ್ಮನ್ನೆಲ್ಲ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮನೆ ಒಂದಿಲ್ಲ ಇಲ್ಲಿ ಇರಕ್ಕೆ ಇನ್ನೆಲ್ಲ ಉಪಯೋಗ ಇದೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಎಲೆಕ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ. ಅವ್ರು ಯಾಕೆ ಆಗ್ಬಾರ್ದು ಮೇಡಮ್? ನಮ್ಮವ್ರ ಮುಖನೇ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಅವ್ರ ಪರಿಚಯ ಇಲ್ವಲ್ವಾ, ಅವ್ರು ಏನಾದ್ರು ಅನುಕೂಲ ಮಾಡ್ಕೊಟ್ರೆ ಆಗ್ತದೆ. ಕಾಂಗ್ರೆಸ್ ಬಿಟ್ಟು ಡಿ ಕೆ ಸುರೇಶ್ ಅವರು ಬೇರೆ ಪಕ್ಷದಲ್ಲಿ ನಿಂತ್ಕೊಂಡ್ರೆ ಅವ್ರ ಪಕ್ಷಕ್ಕೆ ಹೋಗ್ತೀವಿ ಮೇಡಮ್. ಅವ್ರು ಯಾವ ಪಕ್ಷ ಸೇರ್ಕೊಂಡ್ರು ಅದಕ್ಕೆ ನಾವು ವೋಟ್ ಮಾಡ್ತೀವಿ. ಹಲವಾರು ಜನ ಈ ಒಂದು ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗೋರ್ಗೆ ಮತ್ತೆ ಸ್ಕೂಲ್ಗೆ ಹೋಗೋರ್ಗೆ ಕಾಲೇಜ್ಗಳಿಗೆ ಹೋಗೋರ್ ಮಕ್ಳುಗಳಿಗೆಲ್ಲ ಹೆಲ್ಪ್ ಆಗ್ತಿದೆ ನಮಗೆ. ಕೆಲವು ಜನ ಗಂಡಸರುಗಳು ಯಾವ ಹೆಂಗಸರು ಮಾಡೋರೆ ಗಂಡಸರು ಮಾಡಿಲ್ಲ ಅಂತಾರೆ. ನಮ್ಗೆ 10 ರೂಪಾಯಿ ಉಳ್ಕೊಂಡ್ರೆ ಮನೆ ಸಂಸಾರಕ್ಕಾಗುತ್ತೆ, ಚೀಟಿಗಾಗುತ್ತೆ. ಪ್ರಧಾನ ಮಂತ್ರಿ ಯಾರಾದ್ರೆ ಒಳ್ಳೇದು ಅಂತ ಅನ್ಸ್ತಾ ಇದೆ ನಿಮ್ಗೆ? ರಾಹುಲ್ ಗಾಂಧಿ ಅವ್ರು ಬಂದ್ರೆ ಒಳ್ಳೇದು. ರಾಹುಲ್ ಗಾಂಧಿನೇ ಯಾಕೆ? ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡಿದ್ರು. ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದೀವಿ, ಎರೆಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿನ ಲೋಕಲ್ಸ್, ಇಲ್ಲಿನ ಗ್ರಾಮದಲ್ಲಿರುವಂತಹ ಹಳ್ಳಿಗರು ಏನಂತ ಹೇಳ್ತಾರೆ, ಯಾರಾಗಬೇಕು MP ಅಂತ ಹೇಳ್ತಾರೆ, ಅಥವಾ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಅವರ ಆಸೆ ಇದೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಇಲ್ಲಿನ MP ಯಾರಾದ್ರೆ ಒಳ್ಳೇದು ಅಂತ ಅನ್ಸುತ್ತದೆ ನಿಮ್ಗೆ? ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರು ಇದ್ದಾರೆ, ಹಾಗೆ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಯಾರಾದ್ರೆ ನಿಮ್ಮ MP ಉತ್ತಮ ಅಂತ? ಯಾರು ಉಪಯೋಗ ಮಾಡಿದ್ದಾರೆ ಅವ್ರಿಗೆ ನಾವು ಓಟ್ ಹಾಕೋದು. ಯಾರು ಉಪಯೋಗ ಮಾಡಿದ್ದಾರೆ? ಶಿವಕುಮಾರ್ ಇವರು ಡಿ ಕೆ ಸುರೇಶ್ ಅವರು ಇದು ಫ್ರೀ ಅಕ್ಕಿ, ಆಮೇಲೆ ಬಸ್ಸು, ಕರೆಂಟ್ ಬಿಲ್ಲು, ಆಮೇಲೆ 2000 ಇವೆಲ್ಲ ಉಪಯೋಗ ಇದೆ ನಮಗೆ. ಮನೆ ಒಂದಿಲ್ಲ ಇಲ್ಲಿ ಇರೋಕ್ಕೆ ಇನ್ನೆಲ್ಲ ಉಪಯೋಗ ಇದೆ. ಮ್ಯಾಮ್ ನೀವು ಹೇಳಿ ಮ್ಯಾಮ್, ಯಾರು MP ಆದರೆ ಒಳ್ಳೇದಂತ ಅನ್ಸುತ್ತೆ? ಡಿ ಕೆ ಸುರೇಶ್. ಯಾಕೆ ಮ್ಯಾಮ್? ಅವರಿಂದ ಸ್ವಲ್ಪ ನಮಗೆ ಉಪಯೋಗ ಆಗಿದೆ. ಶಕ್ತಿ ಯೋಜನೆ ಬರ್ತಿದೆ, ಅನ್ನಭಾಗ್ಯದ್ದು, ಮತ್ತು ಗೃಹಲಕ್ಷ್ಮಿ ಯೋಜನೆದು, ಮತ್ತು ಬಸ್ಸಲ್ಲಿ ಓಡಾಡುವಾಗ ಫ್ರೀ ಇದೆ, ಎಲ್ಲ ಅನುಕೂಲ ಇದೆ. ಅದಕ್ಕೆ ಅವರೇ ಇರಲಿ ಮೇಡಮ್. ಈಗ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಎಲೆಕ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ. ಅವ್ರು ಯಾಕೆ ಆಗಬಾರ್ದು ಮೇಡಮ್? ಅಂದರೆ ಅವರು ಅನುಕೂಲ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತೀವಿ. ಅವರು ಈಗ ಸಮಾಜ ಸೇವಕರಾಗಿದ್ದರು, ಜಯದೇವದಲ್ಲಿ ಮುಗಿಸಿದ್ದಾರೆ. ಅವರು ನಿವೃತ್ತಿ ಕೆಲಸವನ್ನ ಮಾಡ್ತಾ ಇದ್ರು, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಅವ್ರು ಯಾಕೆ ಆಗಬಾರ್ದು? ಆಗಬೇಕಾಯ್ತು. ಅವ್ರು ನಮ್ಗೆ ಹೆಲ್ಪ್ ಮಾಡಿದರೆ ನಾವು ಆಗ್ತೀವಿ, ಇದಾಯ್ತಿತ್ತು. ಈ ಸಲ ಹೆಲ್ಪ್ ಮಾಡಿದರೆ ಮಾಡ್ತೀವಿ. ಹೌದಾ ಮ್ಯಾಮ್? ನಿಮ್ಗೆ ಏನು ಅನಿಸ್ತಾ ಇದೆ? ಮಾಡ್ತೀವಿ ಮೇಡಮ್. ಅವರು ನಮಗೂ ಅನುಕೂಲ ಮಾಡಿಕೊಟ್ರೆ ಜನಗಳಿಗೆ ಆಗ್ತೀವಿ ಅವ್ರಿಗೂ. ಈಗ ಸಿಟ್ಟಿಂಗ್ MP ಅಂತ ಅಂದರೆ ಅದು ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ. ಹೇಗೆ ಮಾಡ್ತಾವ್ರೆ? ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ನಮಗೆ ದುಡ್ಡು ಬರೋಂಗೆ ಮಾಡವ್ರೆ. ರೇಷನ್ ಕಾರ್ಡಿಂದು ಅನ್ನೋದು ಮಾಡವ್ರೆ. 2000 ದುಡ್ಡು, ಆಮೇಲೆ ಬಸ್ಸನ್ನು ಫ್ರೀ, ಇವೆಲ್ಲ ಅನುಕೂಲ ಇದೆ. ನಿಮ್ಮ ಒಂದು ಗ್ರಾಮದಲ್ಲಿ ಡಿ ಕೆ ಸುರೇಶ್ ಅವರು ಭೇಟಿ ಕೊಟ್ಟಿದ್ರಾ? ಹೇಗೆ ಕೊಟ್ಟಿದ್ರು ಮೇಡಮ್. ಬರ್ತಿರ್ತಾರೆ, ಮತ್ತು ರೋಡು ಅವೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇನ್ನೇನು ರೋಡು ಮಾಡಿಸೋದ್ರಲ್ಲಿ ಇದ್ದಾರೆ ಮೇಡಮ್. ನಾವೇನಾರು ಹೇಳಿದ್ರೆ ಬಂದು ಮಾತಾಡ್ತಾರೆ. ನಮ್ಮನ್ನು ಅವರು ಕರೆಸ್ಕೊತಾರೆ ನಮ್ಮೂರ ಕಡೆಯಿಂದ. ನಾವು ಹೋಗಿ ಮಾತಾಡ್ಕೊಂಡು ನಮ್ಮ ಸಹಕಾರನ ಕಷ್ಟನ ಹೇಳ್ಕೊತೀವಿ. ಜನಕ್ಕೆ ಸ್ಪಂದಿಸ್ತಾರಾ ಡಿ ಕೆ ಸುರೇಶ್ ಅವರು? ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನಮ್ಮೂರ ಕಡೆಯಿಂದವ ನಮ್ಗೆ ಸಹಾಯ ಮಾಡಿಕೊಡ್ತಿದ್ದಾರೆ. ನೀವು ಹೇಳಿ ಮೇಡಮ್. ಬಂದು ಮಾತಾಡ್ಕೊಂಡು ನಿಮ್ಮ ಹತ್ರ ಕೂಡ ನಿಮ್ಮ ಸಮಸ್ಯೆಯನ್ನ ಕೇಳಿದಾರ ಡಿ ಕೆ ಸುರೇಶ್? ಮನೆ ಮನೆಗೂ ಬಂದು ಎಲ್ಲ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಮತ್ತು ಮಾತಾಡ್ತಾರೆ, ಜನಗಳು ಕಷ್ಟ ಕೇಳ್ತಾರೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಮೇಡಮ್. ನಮಗೂ ಹೆಲ್ಪ್ ಮಾಡಿದ್ದಾರೆ. ಹಲವಾರು ಜನ ಈ ಒಂದು ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದ್ರ ವಿಚಾರವಾಗಿ ನಿಮ್ಗೆ ಏನು ಅನಿಸ್ತಾ ಇದೆ? ಈ ಗ್ಯಾರಂಟಿ ಯೋಜನೆ ಬೇಕಾಗಿತ್ತು ಅಂತ ಅನಿಸ್ತಾ ಇದೆಯಾ, ಬೇಡ ಅಂತ ಅನ್ನಿಸ್ತಾ ಇದೆಯಾ? ಈ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಈ ಫ್ರೀ ಬಸ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಇದು ತುಂಬ ಜನ ಬೇಡ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ನಿಸ್ತಾ ಇದೆ? ಅದು ಬೇಕಾಗಿತ್ತು? ನಮ್ಗೆ ಇವಾಗ ಅನುಕೂಲ ಇರೋರಿಗೆ ಬೇಕು ಅನ್ನಿಸ್ತದೆ. ಇವಾಗ ನಾವು ಯಾವತ್ತೋ ಒಂದಿನ ಹೋಗ್ತೀವಿ, ನಮಗೆ ಬೇಡ ಅನ್ನಿಸ್ತದೆ. ಅದನ್ನು ಇದು ಮಾಡೋಂಗಿಲ್ಲ. ಇವಾಗ 108 ಜನ ಓಡಾಡ್ತಾರೆ, ಅವ್ರಿಗೆ ಬೇಕು ಅನ್ನಿಸ್ತದೆ. ನಾವು ಅವ್ರನ್ನೆಲ್ಲ ಇದು ಮಾಡೋಕ್ಕಾಗುತ್ತಾ? ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಅನುಕೂಲ ಆಗ್ತಿದೆ. ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗೋರಿಗೆ ಕಾಲೇಜ್ಗಳಿಗೆ ಹೋಗೋರು ಮಕ್ಳುಗಳಿಗೆಲ್ಲ ಹೆಲ್ಪ್ ಆಗ್ತಿದೆ ನಮಗೆ. ಈಗ ಕೆಲವು ಜನ ಗಂಡಸರುಗಳು ಯಾವ ಹೆಂಗಸ್ರಿಗೆ ಮಾಡೋರೆ ಗಂಡಸ್ರಿಗೆ ಮಾಡಿಲ್ಲ ಅಂತಾರೆ. ಅದನ್ನು ಬೇಕಾಗಿಲ್ಲ. ಹೆಂಗಸ್ರುಗಳೇನೆ ಅಲ್ವಾ, ಸಮಾಜದಿಂದ ಮಾಡಿದ್ದಾರೆ. ಅದು ನಮ್ಗೆ ಸೌಕರ್ಯ. ನಮ್ಗೆ 10 ರೂಪಾಯಿ ಉಳ್ಕೊಂಡ್ರೆ ಮನೆ ಸಂಸಾರಕ್ಕಾಗುತ್ತೆ, ಚೀಟಿಗಾಗುತ್ತೆ. ಗಂಡಸರು ಡ್ರಿಂಕ್ಸ್ ಮಾಡ್ಕೊತಾರೆ, ಏನು ಮಾಡೋಕ್ಕಾಗುತ್ತೆ? ಗಂಡಸ್ರಿಗೆ ಹೇಳೋಕ್ಕಾಗುತ್ತಾ? ನಾವು ಲೇಡೀಸೇ ಮಾಡ್ಕೋಬೇಕು, ನಮ್ಗೆ ಅನುಕೂಲ.
ಈಗ ಗಂಡಸರೆಲ್ಲ ಒಂದು ಮಾತು ಹೇಳ್ತಾ ಇದ್ದಾರೆ, ಏನು ಅಂತಂದ್ರೆ ನಮ್ಗೆ ಬಸ್ಸಲ್ಲಿ ತಿರ್ಗಾಡಕ್ಕೆ ಆಗ್ತಾ ಇಲ್ಲ, ಹೆಣ್ಣು ಮಕ್ಕಳೇ ಪೂರಾ ಸೀಟ್ ತೊಗೊತಾ ಇದ್ದಾರೆ, ನಿಂತ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ ನಮಗೆ ಅಂತಿದ್ದಾರೆ. ಅವರು ವಿರೋಧ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಗಂಡಸರು, ಫ್ರೀ ಕೊಡೋದು ತಪ್ಪಾಗಿತ್ತು ಅಂತ ಹೇಳಿ ಬಸ್ ಫ್ರೀ ಮಾಡಿದ್ದು. ನಿಮ್ಗೇನು ಅನಿಸ್ತಾ ಇದೆ? ನಮಗೂ ಓಕೆ ಮೇಡಮ್. ನಾವು ಇವಾಗ ಒಂದು ಬ್ಯಾಂಕ್ಗೆ ಹೋಗ್ಬೇಕು, ಒಂದು ಸ್ಕೂಲ್ಗೆ ಹೋಗ್ಬೇಕು, ಮಕ್ಳಿಗೆ ಫೀಸ್ನೇ ಕಟ್ಟಬೇಕು, ಅದರಿಂದ ಎಲ್ಲ ಉಪಕಾರ ಆಗಿದೆ ಮೇಡಮ್ ಅವರೇ ನಮಗೆ. ಕರೆಂಟ್ ಬಿಲ್ಲಿಂದು ನಮಗೆಲ್ಲ ಉಪಕಾರ ಆಗಿದೆ. ಏನಪ್ಪ ಅಂದರೆ ನಮಗೆ ಏನು 108 ತೊಂದರೆಗಳು ಇದ್ದು ಅವಾಗ, ಈಗ ಎಷ್ಟೋ ಫಲ 500 ರೂಪಾಯಿ ತಗೊಂಡೋದ್ರೆ 100 ರೂಪಾಯಿ ವಾಪಸ್ ಬರ್ತಿದೆ. ಆ ಥರ ಬಸ್ ಚಾರ್ಜು ಬರ್ತಿದೆ, ಉಳಿತದಲ್ಲ, ಅದರಿಂದ ಆಗ್ತಿದೆ ಮೇಡಮ್ ರೀ. ಈಗ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನಿಮ್ಗೆ ಇಷ್ಟ ಆಗಿದೆಯಾ ಹೇಗೆ ಅಂತ? ಇಷ್ಟ ಆಗಿದೆ ಮೇಡಮ್. ನಿಮ್ಮ ಹತ್ರ ಬಂದು ತಲುಪ್ತಾ ಇದೆ? ತಲುಪ್ತಿದೆ. ತಿಂಗಳು 2,000 ಬರ್ತಿದೆ. ಅನ್ನಭಾಗ್ಯ ಯೋಜನೆ ಬರ್ತಿದೆ. ಕರೆಂಟ್ ಬಿಲ್ ಫ್ರೀ ಇದೆ. ನಾವು ಬಸ್ಸಲ್ಲಿ ಹೋಗ್ತಿದ್ದೀವಿ, ಫ್ರೀ ಇದೆ. ನಮಗೆಲ್ಲ ಅನುಕೂಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೀವೆಲ್ಲಾದ್ರೂ ಹೋಗಿದ್ರಾ ಮೇಡಮ್ ಫ್ರೀ ಬಸ್ಸಿಂದ? ಹೋಗಿದ್ವಿ. ಧರ್ಮಸ್ಥಳ ಹೋಗಿದ್ದೀವಿ ನಾವು, ಮಣಿಪಾಲು, ಧರ್ಮಸ್ಥಳ, ಉಡುಪಿ ಎಲ್ಲ ಫ್ರೀ ಹೋಗ್ಬಿಟ್ಟು ಬಂದಿದ್ದೀವಿ ಮೇಡಮ್. ಹಾಸನ್ಗೆ ಗಂಟ ಹೋಯ್ತಾನೆ ಇದ್ದೀನಿ, ಬರ್ತಾನೆ ಇದ್ದೀನಿ. ಅಂದ್ರೆ ಈಗ 2,000 ರೂಪಾಯಿ ಕೊಟ್ಟು ಫ್ರೀ ಕೊಟ್ಟಿದ್ರಿಂದ ಹೋಯ್ತಾನೆ ಇದ್ದೀನಿ, ಬತ್ತಲೇ ಇದ್ದೀನಿ. ಖುಷಿಯಾಗಿದೆ ನಿಮ್ಗೆ? 100 ರೂಪಾಯಿ ಇದ್ರೆ ಊರಿಗೆ ಹೋಯ್ತೀನಿ, ನಾಷ್ಟ ಮಾಡ್ಕೊಂಡು ಬತ್ತಲೇ ಇದ್ದೀನಿ ಮೇಡಮ್ ಅವರೇ. ಚೆನ್ನಾಗಿದ್ದೀನಿ ಮೇಡಮ್ ಅವರೇ. ಈಗ ಡಾಕ್ಟರ್ ವಿಚಾರಕ್ಕೆ ಬರೋದಾದ್ರೆ, ಅವರು ಕೂಡ ಈಗ ಹೆಲ್ಪ್ ಮಾಡಿ ನಮ್ಮನ್ನ, ಅವ್ರಿಗೊಂದು ಚಾನ್ಸ್ ಕೊಡ್ಬೇಕಲ್ವಾ? ಇವಾಗ ಅವರು ನಮಗೆ ಭೇಟಿ ಯಾವಾಗೂ ಆಗಿಲ್ಲ ಮೇಡಮ್ ಅವರೇ. ನಮ್ಮವ್ರ ಮುಖನೇ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಅವ್ರು ಬಂದು ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಆದರೆ ಓಕೆ ಅನ್ಬೋದು. ಅಂದ್ರೆ ನಿಮ್ಮ ಪ್ರಕಾರ ಅಭಿವೃದ್ಧಿ ಕೆಲಸವನ್ನ ಮಾಡಿ ಪ್ರೂವ್ ಮಾಡಬೇಕು, ಅದಾದ್ಮೇಲೆ ಓಟು ಕೊಡ್ತೀರಾ ನೀವು? ಅವರೆಲ್ಲ ಬಂದು ನಮ್ಮನ್ನ ಭೇಟಿ ಮಾಡಿ ನಮ್ಮನ್ನೆಲ್ಲ ಕಷ್ಟನ ಪರಿಹರಿಸ್ಕೊಂಡ್ರೆ ನಾವು ಓಕೆ ಅನ್ಬೋದು ಮೇಡಮ್ ಅವ್ರೆ. ಏನು ಇಲ್ದೆಲ್ಲ ಬಂದು ಹಾಕ್ಬಿಟ್ರಿ ಅಂದರೆ ನೋಡಿಲ್ಲ ಮೇಡಮ್ ಅವರೇ. ನೋಡಿಲ್ಲ, ಅವ್ರ ಪರಿಚಯ ಇಲ್ವಲ್ವಾ, ಅದಕ್ಕೆ ಇದು ಮಾಡ್ತೀವಿ. ಅವ್ರು ಏನಾದ್ರು ಅನುಕೂಲ ಮಾಡಿಕೊಟ್ರೆ ಹಾಕ್ತೀವಿ. ಅವರಲ್ಲಿ ಡಿ ಕೆ ಸುರೇಶ್ ಅವರು ಎಲ್ಲರೂ ಮನೆ ಮನೆಗೆ ಬಂದು ನಮ್ಮನ್ನೆಲ್ಲ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಹಾಕಿದ್ದೀವಿ ಸತಿ. ಇವ್ರು ಬಂದ್ರು ನಮ್ಗೆ ಪರಿಚಯ ಇಲ್ವಲ್ವ, ಇನ್ನು ಅವ್ರು ಏನಾದ್ರು ಉಪಯೋಗ ಮಾಡಿದ್ರೆ ಅವ್ರಿಗೂ ಹಾಕ್ತೀವಿ ಮೇಡಮ್. ಈಗ ದೇಶದ ವಿಚಾರಕ್ಕೆ ಬರೋದಾದ್ರೆ, ಪ್ರಧಾನ ಮಂತ್ರಿ ಯಾರಾದ್ರೆ ಒಳ್ಳೇದು ಅಂತ ಅನಿಸ್ತಾ ಇದೆ ನಿಮಗೆ? ರಾಹುಲ್ ಗಾಂಧಿ. ಯಾರು? ಅವ್ರ ಹೆಸರು ಹೇಳಕ್ ಪತ್ತ ಇಲ್ಲ ನನಗೆ, ಅರ್ಧ ಬರ್ರ ಹೇಳ್ತೀನಿ. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವ್ರು ಬಂದರೆ ಒಳ್ಳೇದು. ನಿಮಗೆ ಮೇಡಮ್? ರಾಹುಲ್ ಗಾಂಧಿ. ಯಾಕೆ ಮೇಡಮ್ ರಾಹುಲ್ ಗಾಂಧಿ? ಅಂದರೆ ಉಪಯೋಗ ಆಗುತ್ತೆ ಮೇಡಮ್ ನಮಗೆ. ಅಲ್ಲ ಮೇಡಮ್, ಇವಾಗ ಮೋದಿ ಅವರು ಏನು ಮಾಡಿದ್ದಾರೆ ಹಾಗಾದ್ರೆ? ಮೋದಿಯವರು ಮಾಡಿದ್ದಾರೆ ಅನುಕೂಲನ. ಅಂದರೆ ಇವರು ಬಂದರು ಉಪಯೋಗ ಆಗುತ್ತೆ. ರಾಹುಲ್ ಗಾಂಧಿನೇ ಯಾಕೆ ಮೇಡಮ್? ಯಾಕೆ ಅಂದರೆ ಇದರಿಂದ ಲೋನ್ ತಗೊಂಡಿದ್ದು ಜಮೀನ್ ಮೇಲೆ ಅದೆಲ್ಲ ಮನ್ನಾ ಮಾಡಿಸಿದ್ರು. ನಮಗೆ ಮನ್ನಾ ಮಾಡಿಸಿದ್ರು. ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡಿದ್ರು. ಬಂದು ರೋಡೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿದ್ರು ಮೇಡಮ್. ಮೋದಿ ಅವ್ರು ಯಾಕೆ ಆಗ್ಬಾರ್ದು? ಆಗಬೇಕು. ಅವರು ಬಂದು ನಮಗೆ ಸಹಕಾರ ಮಾಡಬೇಕು, ನಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋಬೇಕು, ನಾವು ಅವ್ರಿಗೆ ಇದು ಮಾಡ್ಬೋದು ಮೇಡಮ್. ತುಂಬ ಅನುಕೂಲ ಮಾಡಿದ್ದಾರೆ ಮೇಡಮ್. ಮೋದಿ ಅವರು ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ಅವರು ದುಡ್ಡು ಹಾಕ್ತಾ ಇದ್ದಾರೆ ರೈತರ ಅಕೌಂಟಿಗೆ ಮೋದಿ ಅವರು, ಅದೆಲ್ಲ ಬಂದು ಸೇರ್ತಾ ಇದೆಯಾ ಹೇಗೆ ಮೇಡಮ್? ಸೇರ್ತಿದೆ, ಎತ್ಕೊಂಡು ಬಳಸ್ಕೊಂತಲೇ ಇದ್ದೀನಿ. ಏನು ಮಡಗಿಲ್ಲ ಬ್ಯಾಂಕಲ್ಲಿ, ತಿಂತಲೇ ಇದ್ದೀನಿ ಒಟ್ಟಿಗೆ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ರಾಹುಲ್ ಗಾಂಧಿ ಅವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಅವರು ಮಾಡ್ತಿರೋ ಯಾತ್ರೆ ಜೋಡೋ ನ್ಯಾಯ ಯಾತ್ರೆ ಅಂತ ಹೇಳಿ. ಈಗ ಅವರು ಆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದರಿಂದ ಕಾಂಗ್ರೆಸ್ನ ಅವರು ಅಥವಾ ಕಾಂಗ್ರೆಸ್ ಅಲ್ಲದೆ ಹೋದವರು ಮನ ಒಲಿತಾರೆ ಅಂತ ಅನ್ನಿಸ್ತಿದೆಯಾ ನಿಮಗೆ? ಮಾಡಬೇಕು. ಓಕೆ, ಮಾಡಬೇಕು ಮೇಡಮ್. ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳು ಪ್ರತಿ ತಿಂಗಳೂ ಬಂದು ಸೇರ್ತಾ ಇದೆಯಾ ನಿಮಗೆ? ಈಗ ಬಂದು ಸೇರ್ತಿದೆ ಇಷ್ಟು ಗಂಟ. ಇನ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲರ. ಆಮೇಲೆ ಬದಲಾವಣೆ ಆದರೆ ಆಗ್ಬೋದು. 8 ತಿಂಗಳು ತಗೊಂಡಿದ್ದೀವಿ 2,2 ಸಾವಿರನ. ಅಕ್ಕಿದ್ವಿ 9 ತಿಂಗಳು ತಗೊಂಡಿದ್ದೀವಿ, 2,2 ಸಾವಿರ ದುಡ್ಡು 8 ತಿಂಗಳು ತಗೊಂಡಿದ್ವಿ. ಇನ್ನು ಮುಂದಕ್ಕೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಮೇಡಮ್ ಅವರೇ. ನಾವು ತೊಗೊಂಡಿದ್ದೀವಿ ಮೇಡಮ್. 8 ತಿಂಗಳಿಂದ ಬರ್ತಿದ್ದೀವಿ. ಇಷ್ಟ ಆಗಿದೆ ಮೇಡಮ್. ಇಷ್ಟ ಆಗಿದೆ. ಅನ್ನಭಾಗ್ಯ ಯೋಜನೆ ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅನುಕೂಲ, ನಮ್ಮ ಸಂಸಾರಕ್ಕೂ ಹೆಲ್ಪ್ ಆಗ್ತಿದೆ ಮೇಡಮ್. ಬರ್ತಿದೆ ಮೇಡಮ್ ನಮಗೆ. ಅಂದರೆ ನಮ್ಮ ಅತ್ತೆಗೆ ಬರ್ತಿದೆ, ಇಬ್ಬರು ಡಿವೈಡ್ ಮಾಡ್ಕೋತೀವಿ. ಬರ್ತಿದೆ. ಯಾವ ಥರ ಡಿವೈಡ್? ಅಂದರೆ ಈಗ 2,2 ಸಾವಿರ ಬರ್ತಿದೆಯಲ್ವ ಮೇಡಮ್, 1,000 ಆ ಥರ ಪ್ರತಿ ತಿಂಗಳು ಬರ್ತಿದೆ ಮೇಡಮ್. ಅನುಕೂಲ ಆಗ್ತಿದೆ ನಮಗೆ ಅಮೌಂಟಿಂದ. ಸಿದ್ದರಾಮಯ್ಯ ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳು ಇಷ್ಟ ಆಗಿದೆ ಹಂಗಾದ್ರೆ.
ಬಂದು ಸೇರ್ತಾ ಇದೆ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದರೆ, ನೀವು ಡಿ ಕೆ ಸುರೇಶ್ ಅವರನ್ನ ಬೆಂಬಲಿಸೋಕೆ ಬಲವಾದ ಕಾರಣ ಅಂತ ಇದ್ದರೆ ಅದು ಏನು? ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಗೆ ಹೆಲ್ಪ್ ಇದ್ದಾರೆ. ನಾವೇನಾರು ಅವ್ರ ಮನೆ ಹತ್ರ ಹೋದರೆ ನಮ್ಮನ್ನು ಕರ್ಕೊಬನ್ರಿ ಅಂತ ಹೇಳ್ತಾರೆ ನಮ್ಮೂರು ನಿಮ್ರುಗಳಿಗೆ. ನಾವು ಅಲ್ಲಿಗೆ ಹೋದರೆ ನಮ್ಮ ಕಷ್ಟಕ್ಕೆ ಒಂದು ಸ್ವಲ್ಪ ನಮ್ದೇನೋ ನಂಗೆ ಗಂಡನ ಕಾಲಿಲ್ಲ ಇನ್ನೊಂದಿಲ್ಲ ಅಂತ ಹೇಳ್ಕೊಂಡ್ರೆ ಸಹಕಾರ ಮಾಡ್ತಾರೆ. ಮಾಡಿದ್ದಾರೆ. ಹಾಂ, ತುಂಬ ಹೆಲ್ಪ್ ಆಗಿದೆ ಮೇಡಮ್ ಅವರಿಂದ ನಮಗೆ. ಈಗ ರಸ್ತೆಗಳು ಸರಿ ಇಲ್ವಲ್ಲ ಇಲ್ಲಿ, ಅದ್ರ ವಿಚಾರವಾಗಿ ಮಾಡ್ತೀವಿ ಅಂತ ಒಪ್ಪಿಗೆ ತೊಗೊಂಡಿದ್ದಾರೆ ಮೇಡಮ್. ಮೊನ್ನೆ ಪೂಜೆ ಮಾಡಿಸೋಗ್ರೆ ಮೇಡಮ್ರೆ ಇಲ್ಲಿ ಎಲ್ಲ ಖುದ್ದಾಗೆ ಇಕ್ಬಾಲ್ ಹುಸೇನ್ ಅವರೇ ಬಂದು ಖುದ್ದಾಗೆ ಎಲ್ಲ ರೋಡ್ ಎಲ್ಲ ನೋಡ್ಕೊಂಡು ಹೋಗಿ ಮಾಡ್ಸಕ್ಕೆ ಇದು ಮಾಡಿದ್ದಾರೆ ಮೇಡಮ್. ಮನೆ ಇಲ್ಲ ಅಂತ ಹೇಳಿದ ಲೀಸ್ಟ್ ಎಲ್ಲ ಬರ್ಕೊಂಡು ನಮ್ಮೂರಿಗೆ ಮಶಾಣ ಇಲ್ಲ, ಅದನ್ನು ಲೀಸ್ಟ್ ಮಾಡ್ಕೊಂಡು ನಮ್ಮ ಒಂದು ಸ್ವಲ್ಪ ಜನಕ್ಕೆ ಮನೆಗಳಿಲ್ಲ, ಸೈಟ್ ಕೊಡ್ತೀನಿ ಅಂತ ಎಲ್ಲ ಮಾಡ್ಕೊಂಡು ಹೋಗೋರೆ. ಅದರಿಂದ ಒಂದು ನಂಬಿಕೆ ಇಟ್ಕೊಬಿಟ್ಟಿದ್ವಿ ನಾವು, ಮಾಡ್ತಾರೆ ನಮಗೆ ಕೊಡಿಸ್ತಾರೆ ಅನ್ನೋದೊಂದು. ಓಕೆ, ಈಗ ಡಿ ಕೆ ಸುರೇಶ್ ಅವರ ಒಂದು ಸೇವೆ ಆಗಿರಬಹುದು, ವ್ಯಕ್ತಿತ್ವ ಆಗಿರಬಹುದು, ಅದಿಷ್ಟ ಆಯ್ತಾ ಅಥವಾ ಕಾಂಗ್ರೆಸ್ ಪಕ್ಷ ಅನ್ನೋದು ಇಷ್ಟ ಆಯ್ತಾ? ಕಾಂಗ್ರೆಸ್ ಪಕ್ಷ ಅನ್ನೋದು ಇಷ್ಟ ಆಯಿತು ಮೇಡಮ್. ಕಾಂಗ್ರೆಸ್ ಪಕ್ಷ ಅನ್ನೋದು ಇಷ್ಟ ಆಯಿತು. ಕಾಂಗ್ರೆಸ್ ಪಕ್ಷ ಅನ್ನೋದು ಇಷ್ಟ ಆಯಿತು. ಓಕೆ, ಈಗ ಕಾಂಗ್ರೆಸ್ ಬಿಟ್ಟು ಡಿ ಕೆ ಸುರೇಶ್ ಅವರು ಬೇರೆ ಪಕ್ಷದಲ್ಲಿ ನಿಂತ್ಕೊಂಡ್ರೆ ಅವ್ರ ಪಕ್ಷಕ್ಕೆ ಹೋಗ್ತೀವಿ ಮೇಡಮ್ ಅವ್ರೆ ನಾವು. ಹೌದಾ? ಹೌದು ಮೇಡಮ್ ಅವ್ರೆ, ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ನಮಗೆ ಅವ್ರು ಏನಂದರೆ ಸ್ಪಂದಿಸ್ತಾವ್ರೆ ಅವರು, ಅದಕ್ಕೆ ಅವ್ರು ಯಾವ ಪಕ್ಷ ಸೇರ್ಕೊಂಡ್ರು ಅದಕ್ಕೆ ನಾವು ವೋಟ್ ಮಾಡ್ತೀವಿ. ಓಕೆ, ಅವ್ರು ಬಂದು ನಮ್ಮನ್ನ ಮನೆ ಹತ್ರ ಹೇಳ್ ಕಳಿಸ್ತಾರೆ ಅಷ್ಟೇ ಮೇಡಮ್ ಅವರೇ. ಇಂಥ ದಿನ ಕರ್ಕೊಬಲ್ರಿ ಅಂತ ನಾವು ಅಲ್ಲಿಗೆ ಹೋದ್ರೆ ನಮ್ಗೆ ಏನು ಸಹಕಾರ ಮಾಡ್ತಾರೆ ಮೇಡಮ್. ಹೆಂಗೆ ಹೋಗ್ತೀರಾ? ಹೆಂಗೆ ಗಾಡೀಲಿ ಹೋಗ್ತೀವಿ ಮೇಡಮ್ ಅವ್ರೆ, ಇಲ್ಲಿಂದ ಬಸ್ಕೊಳಗೆ ಹೋಗ್ತೀವಿ. ಫ್ರೀ ಬಸ್ಸು? ಫ್ರೀ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಒಂದೊಂದು 1000 ತಗೊಂಡು ಕಾರ್ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅಲ್ಲಿ ಕೊಡ್ತಾರಲ್ಲ 1,000. ಅವ್ರ ಮನೆ ಹತ್ರ ಹೋಗ್ಬೇಕಲ್ಲ ನಾವು. ಬಂದಿದ್ದು 2,000ದಲ್ಲಿ 1,000 ಇಲ್ಲೇ ಹೋಯ್ತಲ್ಲ ಮೇಡಮ್. ಅರ್ಜಿ ಕೊಡಕ್ಕೆ ಹೋಗ್ತೀವಲ್ಲ, ಅರ್ಜಿ ಕೊಡಕ್ಕೆ ಅಲ್ಲಿಗೆ ಹೋದ್ರೆ ಇದು ಮಾಡ್ತೀವಿ ಮೇಡಮ್ ಅವ್ರೆ. ಓಕೆ, ಇಲ್ಲಿನ MLA ಹೇಗೆ ಕೆಲಸ ಮಾಡ್ತಿದ್ದಾರೆ? ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಮೇಡಮ್ ಅವರೇ. ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ MLA? ಮೇಡಮ್ ರೋಡ್ ಎಲ್ಲನೂ ಮಾಡಿಸ್ತಾವ್ರೆ, ಮಶಾಣ ಕೊಡಿಸ್ತಾವ್ರೆ. ನಮ್ಮೂರಿಗೆ ಮಶಾಣ ಇರಲಿಲ್ಲ, ರೋಡ್ ಮಾಡಿಸ್ತಾವ್ರೆ. ನೆಲ್ಲಿಗಳೆಲ್ಲ ಹಾಕಿಸ್ತಾವ್ರೆ. ಬಲ್ಪ್ ಇರಲಿಲ್ಲ, ಬಲ್ಪ್ ಎಲ್ಲ ಅಂತ ಅವರೇ ಇದು ಮಾಡಿಸಿ ಹಾಕೋಸ್ತಾರೆ ಮೇಡಮ್. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಇಷ್ಟ ಮೇಡಮ್, ಚೆನ್ನಾಗಿದೆ ಅವ್ರ ಕೆಲಸ ಎಲ್ಲ. MLA ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮೇಡಮ್. ಬರ್ತಾರೆ ನಮ್ಮ ಊರಿಗೆಲ್ಲ ಬಂದು ಏನೇನು ಕಷ್ಟ ಸುಖ ಎಲ್ಲ ಕೇಳ್ಕೊಂಡು ಹೋಗ್ತಾರೆ, ಜನಗಳು ಸ್ಪಂದಿಸ್ತಾರೆ ಅವ್ರ ಕಷ್ಟ. ಡಾಕ್ಟರ್ ಮಂಜುನಾಥ್ ಅವರಿಗೆ ಒಂದು ಚಾನ್ಸ್ ನೋಡಿದ್ರೆ, ಒಂದು 5 ವರ್ಷ ಚಾನ್ಸ್ ಕೊಟ್ಟು ನೋಡಿದ್ರೆ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಬಹುದಲ್ವಾ? ಬಂದು ಹೆಲ್ಪ್ ಮಾಡಬೇಕಲ್ಲ, ನಮಗೆ ನೋಡಬೇಕಲ್ಲ. ಮಾಡ್ದಲೆ ಹೆಂಗೆ ಮಾಡೋಕ್ಕಾಗುತ್ತೆ ಅವ್ರನ್ನ? ನಾನು ಇವಾಗ ಗಂಡನ ಮಕ್ಳು ನಂಬಲ್ಲ, ಇನ್ನು ಹೊಸ ಅವ್ರು ನಮ್ಮ ಬಂದು ಏನೋ ಇದು ಮಾಡೋದು ಮುಟ್ಟಿದ್ರೆ ನಮಗೆ ನಮ್ಮ ಕಷ್ಟಕ್ಕೆ ಎಲ್ಲ ಸ್ಪಂದಿಸಿದ್ರೆ ಮಾಡಿದ್ರೆ ನಾವು ಅವ್ರಿಗೆ ವೋಟ್ ಮಾಡ್ಬೋದು ಮೇಡಮ್. ಓಕೆ, ಇನ್ನೊಂದು ವಿಚಾರ, BJP JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಕುಮಾರಣ್ಣ BJP ಜೊತೆ ಮೈತ್ರಿ ಮಾಡ್ಕೊಂಡ್ರಲ್ಲ, ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ಗೊತ್ತಿಲ್ಲ ಮೇಡಮ್. ಹಾಸನ ಡಿಸ್ಟ್ರಿಕ್ಟಲ್ಲೇ ಜಾಸ್ತಿ ಮಾಡಿರೋದು, ನಮ್ಮ ಡಿಸ್ಟ್ರಿಕ್ ಏನು ಮಾಡಿಲ್ಲ ಅವರು. ಅದ್ರ ಬಗ್ಗೆ ತಿಂಕಿಲ್ಲ ಹಂಗಾದ್ರೆ? ಅದು ಅವರು ಸಂಬಂಧಪಟ್ಟಿದ್ದು ಮೇಡಮ್, ಅವ್ರ ವೈಯಕ್ತಿಕ ಅದು ಸಂಬಂಧಪಟ್ಟಿದ್ದು. ಅವ್ರು ಇಷ್ಟೇ ಸೇರ್ಕೊಂಡಿದ್ದು, ನಮಗೂ ಅದಕ್ಕೂ ಇದಿಲ್ಲ. ಅವರು ಫಸ್ಟು JDS ಅಲ್ಲಿ ಇದ್ರು, ಇವಾಗ ಹೋಗಿ BJP ಸೇರ್ಕೊಂಡಿದ್ದಾರೆ. ಅವ್ರವರು ಹೆಂಗೆ ಬದಲಾಯಿಸ್ಕೋತಾರೆ? ನಾವು ವೈಯಕ್ತಿಕ ಸಂಬಂಧಕ್ಕೆ ನಮ್ಗೆ ಹೆಂಗಿರುತ್ತೋ ಅವ್ರ ವೈಯಕ್ತಿಕ ಸಂಬಂಧಪಟ್ಟಿದ್ದು ಅವ್ರದಂಗೆ. ಅದನ್ನು ನಾವು ಹೇಳೋಕ್ಕಾಗಲ್ಲ ಮೇಡಮ್. ಅದನ್ನು ನೀವು ಹೋಗಿ BJPಗೆ ಸೇರ್ಕೊಂಡಿದ್ದೀರಾ, ದಳದಲ್ಲಿದ್ದರೆ BJPಗೆ ಹೋಗಿ ಸೇರ್ಕೊಂಡಿದ್ದೀರಾ ಅಂತ ನಾವು ಅದನ್ನು ಹೇಳೋಕ್ಕಾಗಲ್ಲ ಮೇಡಮ್. ಅವ್ರ ವೈಯಕ್ತಿಕ ಸಂಬಂಧಪಟ್ಟಿದ್ದು ಅದು ಅವ್ರದ್ದು ಇಷ್ಟ ಮೇಡಮ್. ಮೇಡಮರೇ, ನಮಗೇನು ಇವಾಗ ಅವ್ರು ಹೇಳಿದರು ಫಸ್ಟು ನಮಗೆಲ್ಲ ಹಾಸನ ಡಿಸ್ಟಿಕಲ್ಲಿ ನಮ್ಮ ಸಾಲ ತಗೊಂಡಿದ್ದೆ ಮನ್ನಾ ಮಾಡಿಸಿದ್ರು, ಸರಿ ಅನ್ನಿಸ್ತು. ತಿರ್ಗವಾಗ ಅವರೇ ರಾಜಕೀಯನ ಬದಲಾಯಿಸ್ಕೊಂಡ್ರು, ನಾವೇನು ಮಾಡೋಕ್ಕಾಗುತ್ತೆ? ಅವಾಗ ಅವ್ರು ಬದಲಾವಣೆ ನಾವಾದರೆ ಹಿಂದ್ಗಡೆ ಮಾಡಿರೋರು ನಮ್ಮನ್ನು ಬಿಡ್ತಾರ, ಬೈತಾರೆ. ಏನಕ್ಕೆ ಮಾಡಿದ್ರು, ಏನಕ್ಕೆ ಬಿಟ್ರು ಅಂತ. ಹಂಗಾದ್ರೆ ಇವಾಗ BJP ಪಕ್ಷ ಸೇರೋದು ಬಿಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ರೆ ಇದೇ ಮಾತು ಹೇಳ್ತಿದ್ರಾ? ಅವರು ನಮ್ಮ ಹತ್ರ ಇರೋರಲ್ಲ, ನಮ್ಮ ಪರವಾಗಿರೋರು, ನಮ್ಮ ಹತ್ರ ಹೋರಾಡೋರು, ನಮ್ಮ ಕಷ್ಟ ಸುಖ ಪರಿಹಾರ ಮಾಡ್ಕೊಳ್ಳೋರಲ್ಲ, ಅದರಿಂದ. ಓಕೆ, ಸರಿ. ಇನ್ನೊಂದು ವಿಚಾರ ಏನು ಅಂತಂದರೆ, ನೀವೆಲ್ಲರೂ ಹೇಳಿದ್ರಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರೆ ಏನು ಎಕ್ಸ್ಪೆಕ್ಟೇಷನ್ ಏನಿದೆ ನಿಮಗೆ? ಅಂದರೆ ಏನು ಮಾಡಬೇಕು ರಾಹುಲ್ ಗಾಂಧಿ ಅವರು ಅಂತಿದೆ ಮೇಡಮ್. ಅವರು ಅಧಿಕಾರದಲ್ಲಿದ್ದರೆ ನಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಬಾಡಿಗೆ ಮನೇಲಿರೋರಿಗೆಲ್ಲ ಮನೆಗೆ ಇದು ಮಾಡಿಸ್ಕೊಡ್ತೀವಿ ಅಂತ, ಸೈಟ್ಗಳು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಆದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಮೇಡಮ್ ಅವರು. ಅವರೇ ಬರಬೇಕು. ರೈತರಿಗೆಲ್ಲ ಚೆನ್ನಾಗಿ ಅನುಕೂಲ ಕೊಡ್ತಾರೆ. ಮತ್ತು ಇದು ಸೈಟ್ಗಳು ಮೇಡಮ್, ಈಗ ಬಾಡಿಗೆ ಮನೇಲಿ ಇದ್ದಾರಲ್ಲ, ಅವ್ರ ಸೈಟ್ಗಳಿಗೆ ಇದು ಮಾಡಿಕೊಡ್ಬೇಕು ಮೇಡಮ್, ಅನುಕೂಲ ಮಾಡಿಕೊಡ್ಬೇಕು.
ಅವರು ಬಾಡಿಗೆಗಳು ಕಟ್ತಿದಾರಲ್ವಾ ಕೆಲಸ. ಆಶ್ರಯ ಯೋಜನೆಯಲ್ಲಿ ಮೋದಿ ಅವರು ಮನೆಯನ್ನು ಕೊಡ್ತಿದ್ರಲ್ಲ, ಎಲ್ಲಿ ಮೇಡಮ್ ಎಲ್ಲರಿಗೂ ಕೊಟ್ಟಿಲ್ಲ ಮೇಡಮ್, ಎಲ್ಲರಿಗೂ ಸೇರಿಲ್ಲ ಅದು. ಪಾಪ ಇವರೆಲ್ಲ ಬಾಡಿಗೆಲಿರೋರೇನೆ, ಏನು ಮಾಡ್ತಾರೆ ಅವರೆಲ್ಲ ಕೆಲ್ಸಕ್ಕೆ ಹೋಗೋದೆಲ್ಲ ಬಾಡಿಗೆನೇ ಕಟ್ಕೊಂಡು ಕೂತ್ಕೊಂಡ್ರೆ ಅವ್ರು ಹೇಗೆ ಮುಂದಕ್ಕೆ ಬರ್ತಾರೆ. ಇಲ್ಲಿನ ಒಂದು ಹೆಂಗಸರಾಗಿರಬಹುದು, ಇಲ್ಲೊಂದಿಷ್ಟು ಸಂಘ ಕಟ್ಟಿರ್ತೀರಾ, ಚೀಟಿ ಹಾಕಿರ್ತೀರಾ ನೀವು, ಅಲ್ಲಿನ ಹೆಂಗಸರು ಏನು ಹೇಳ್ತಾ ಇದ್ದಾರೆ ರಾಜಕೀಯದ ಬಗ್ಗೆ? ಯಾರು ಬಂದರೂ ಉತ್ತಮ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಮೇಡಮ್ ಒಬ್ಬೊಬ್ರು ಇಷ್ಟ ಒಂದೊಂದು ಥರ ಇರುತ್ತೆ. ಮಾತಾಡಿಲ್ವಾ ನೀವು ಯಾವತ್ತೂ ಅದ್ರ ಬಗ್ಗೆ? ಇಲ್ಲ ಮೇಡಮ್, ಕೊಡ್ತೀವಿ, ನಮ್ಗೆ ಇಷ್ಟ ಅಂತ ನಾವು ಹೇಳ್ಕೊತೀವಿ. ಇನ್ನೊಬ್ರು ಏನು ಹೇಳ್ತಾರೋ ಅದನ್ನ ನಾವು ಹೇಳಕ್ಕಾಗಲ್ಲ ಮೇಡಮ್. ಒಬ್ರು ಇವರು ಮೋದಿ ಬಂದ್ರೆ ಅಂತಾರೆ, ಒಬ್ರು ಕುಮಾರಣ್ಣ ಅಂತಾರೆ. ಯಾರಿಗೆ ಹೇಳ್ಕೊಳ್ಳೋದು ಅವ್ರವ್ರ ಇಷ್ಟ. ಅವರು ನಾವೇನು ಇದು ಮಾಡೋಕ್ಕಾಗಲ್ಲ. ನೀವೇನು ಹೇಳ್ತೀರಾ ಕುಮಾರಣ್ಣ ಅಂತಂದ್ರೆ? ಕುಮಾರಣ್ಣ ಬಂದಾಗ ಹಾಸನ ಡಿಸ್ಟಿಕಲ್ಲಿ ಕುಮಾರಣ್ಣ ಅಂತಾರೆ, ನಮ್ಮ ಕಾನ್ಪುರ ತಾಲೂಕಿನಲ್ಲಿ ಇವರು ಏನಂತ DK ಶಿವಕುಮಾರ್ ಸುರೇಶಣ್ಣ ಅಂತೀವಿ. ನಾವು ಹಾಸನ ಡಿಸ್ಟಿಕಲ್ಲಿ ಇದ್ದೀವಿ, ಇಲ್ಲಿ ಇದ್ದೀವಿ, ನಾವು ಏನು ಮಾಡೋಕ್ಕೂ ಆಗಲ್ರ. ಹಂಗಾದ್ರೆ DK ಸುರೇಶ್ ಎದುರಿಗೆ ಯಾರು ನಿಲ್ಲಲ್ಲ ಅಂತೀರಾ? ನಿಲ್ತಾರೆ, ನಿಲ್ಲೋದೇನೆ ಅಂತ ಹೇಳಲ್ಲ. ಅವ್ರವ್ರ ಮನಸ್ಸಲ್ಲಿ ಇರಬೇಕು, ನಾವು ಹೇಳೋಕ್ಕಾಗಲ್ರ. ಅವ್ರವ್ರ ಮನಸ್ಸಲ್ಲಿದ್ದರೆ ಅವರು ಇದು ಮಾಡ್ಕೋಬೋದು. ಅವ್ರು ಬಂದು ನಮ್ಮ ಭೇಟಿ ಮಾಡಬೇಕು, ನಮ್ಮನ್ನೆಲ್ಲನೂ ಹೊಂದಾಣಿಕೆ ಇಟ್ಕೋಬೇಕು, ನಮಗೆ ಸಹಕಾರ ಮಾಡಬೇಕು. ಇವಾಗ ಇವ್ರು ಮಾಡಿರೋದಕ್ಕೆ ಇವ್ರಿಗೆ ಆಗ್ತೋ ಒಂದು ಹೆಲ್ಪ್ ಆಯಿತು. ಆವಾಗ ಹೊಡೆದಾಡೋದು ಕೆಚ್ಚಡೋದು ಏನೂ ಇಲ್ಲ, ಅವ್ರವ್ರ ಮನಸ್ಸಿಂದ ಅವ್ರು ಮಾಡ್ಕೋಬೇಕು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.